ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಪ್ಪ, ನೀವಾ? ಹೌದು, ನನಗ್ಯಾಕೆ ಮುಟುಕ್ತಿದ್ದೀರಾ? ನಾನೇನ್ ಮಾಡ್ದೆ? ನೀನಾ ಏನೇನೋ ಮಾಡ್ತಿದ್ಯಾ, ಆದ್ರೆ ಒಂದು ಸರಿಯಾಗಿ ಮಾಡ್ತಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ಸ್ವಲ್ಪ ಅರ್ಥ ಆಗೋಗಿ ಹೇಳಿ. ಆಚೆ ಎಲ್ರ ಮುಂದೆ ಶರತ್ನ ಸಮರ್ಥನೆ ಮಾಡ್ಕೊಂಡೆ. ನನಗೆ ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ನೀನ್ ಆಡಿದ ಒಂದೊಂದು ಮಾತು ಸೂಪರ್. ವಿಸಿಲ್ ಹೊಡಿಯೋಣ ಅನ್ನೋಷ್ಟು ಖುಷಿ ಆಯ್ತು. ಆದ್ರೆ ಏನ್ ಮಾಡೋದು, ನಾನು ವಿಸಿಲ್ ಹೊಡೆದ್ರೆ ಯಾರಿಗಾದ್ರೂ ಕೇಳ್ಸತ್ತ ಇಲ್ವಲ್ಲ, ಅದಕ್ಕೆ ಸುಮ್ಮನೆ. ಮತ್ತೆ ಯಾಕೆ ಮುಟುಕಿದ್ರಿ? ಯಾಕಂದ್ರೆ ನೀನ್ ಕೆಲವೊಂದ್ಸಲ ತುಂಬಾ ಬುದ್ಧಿವಂತೆ ಅನ್ನೋ ತರ ಆಡ್ತ್ಯಾ. ಈಗ ನೋಡು, ಆಚೆ ಎಷ್ಟು ಬ್ರಿಲಿಯಂಟ್ ಆಗಿ ಮಾತಾಡ್ದೆ. ಒಬ್ಬ ಹೆಂಡತಿಯಾಗಿ ಗಂಡನ ಯಾರ ಮುಂದೆನೂ ಬಿಟ್ಕೊಡ್ದೆ ಅವ್ರನ್ನ ವಹಿಸ್ಕೊಂಡ್ ಮಾತಾಡ್ದೆ. ಆದ್ರೆ ಅದೇ ರೂಮಿಗೆ ಬಂದ ತಕ್ಷಣ ಶತದಡ್ಡಿ ತರ ಆಡ್ಬೇಕು. ಶತದಡ್ಡಿನ? ಅತಿ ಆಯ್ತು ನಿಮ್ದು. ಚಾನ್ಸೇ ಇಲ್ಲ. ಇತ್ತೀಚೆಗಂತೂ ನಿನ್ ದಡ್ತನ ಜಾಸ್ತಿನೇ ಆಗ್ತಿದೆ. ಅಲ್ಲ, ಏನದು ಥ್ಯಾಂಕ್ ಯು ಬಾಸು, ಸಾರಿ ಬಾಸು ಅನ್ಕೊಂಡಲ್ಲ. ಅಲ್ಲ, ಹೊರಗಡೆ ನೋಡಿದ್ರೆ ಮಹಾನ್ ಪತಿವ್ರತೆ ತರ ಎಲ್ರೂ ಮುಂದೆ ಸಕ್ಕತ್ತಾಗಿ ಮಾತಾಡ್ದೆ. ಅದೇ ರೂಮಿಗೆ ಬಂದ ತಕ್ಷಣ ಒಬ್ರಿಗೊಬ್ರಿಗೂ ಪರಿಚಯನೇ ಇಲ್ಲ ಅನ್ನೋ ತರ 1 ಕಿಲೋಮೀಟರ್ ದೂರ ನಿಂತ್ಕೊಂಡು ಥ್ಯಾಂಕ್ ಯು, ಸಾರಿ. ಒಳ್ಳೆ ಲೂಸ್ ಸವಾಸ. ಇನ್ನೇನ್ ಮಾಡ್ಬೇಕಿತ್ತು? ಅದನ್ನು ನಾನೇ ಹೇಳ್ಕೊಡ್ಬೇಕಾ? ಹೆಂಡತಿ ಗಂಡನ ಹತ್ರ ಹೇಗ್ ಮಾತಾಡ್ತಾಳೆ? ಹೇಗ್ ಮಾತಾಡ್ತಾಳೆ? ಈ ಗಂಡ ಹೆಂಡತಿ ಮಧ್ಯೆ ಥ್ಯಾಂಕ್ ಯು, ಸಾರಿ ಅನ್ನೋ ಫಾರ್ಮ್ಯಾಲಿಟೀಸ್ ಇರಬಾರ್ದು. ನೀನು ಶರತ್ ಹತ್ರ ಮಾತಾಡುವಾಗ ನೀನ್ ಅವ್ರ ಹೆಂಡತಿ ಅನ್ನೋ ಅಧಿಕಾರದಿಂದ ಮಾತಾಡ್ಬೇಕು. ಅದನ್ ಬಿಟ್ಟು ಇಷ್ಟೆಲ್ಲ ನಾಜೂಕಾಗಿ ಯಾರೋ ದೂರದವ್ರ ಜೊತೆ ನಾವು ಫಾರ್ಮಲ್ ಆಗಿ ಮಾತಾಡ್ತೀವಲ್ಲ, ಹಾಗೆ ಮಾತಾಡೋದ? ಶರತ್ತು ಹಾಗೆ ಆಡ್ತಾರೆ, ನೀನು ಹಾಗೆ ಆಡ್ತಿದ್ಯಾ. ಅಲ್ಲ, ನಿಮ್ಮಿಬ್ರಿಗೂ ಗಂಡ ಹೆಂಡತಿ ತರ ನಾರ್ಮಲ್ ಆಗಿರೋದಕ್ಕೆ ಏನ್ ಪ್ರಾಬ್ಲಮ್? ಯಾಕೆ ನಗ್ತಿದ್ಯಾ? ಏನಿಲ್ಲ, ನಮ್ಮೂರಲ್ಲಿ ಒಬ್ರು ತಿಮ್ಮಣ್ಣ ಅಂತ ಇದಾರೆ, ಮದ್ವೆ ಮಾಡ್ಸೋ ಬೋರ್ಕರು. ಅಯ್ಯೋ, ಬ್ರೋಕರಾ? ಅವ್ರೆ. ಅವರು ಹೀಗೆ ಮಾತಾಡೋದು, ಇವ್ರು ಅವ್ರಿಗೆ ಹೊಂದ್ತಾರ, ಅವ್ರು ಇವ್ರಿಗೆ ಹೊಂದ್ತಾರ ಅಂತ. ನೀವ್ ಯಾಕೆ ಆ ಕೆಲಸ ಶುರು ಮಾಡ್ಕೋಬಾರ್ದು? ಮಾಡ್ತೀನಿ. ತರ್ಲೆ ತಂದು ನೀವಿಬ್ರನ್ನ ಸರಿ ಮಾಡ್ಬೇಕು ಅಂದ್ರೆ ಆ ಬ್ರೋಕರ್ ತಿಮ್ಮಣ್ಣನೇ ಕರ್ಸ್ಬೇಕೇನೋ. ಆದ್ರೂ ದುರ್ಗಾ, ಇದನ್ನೆಲ್ಲ ಬಿಡು. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀನ್ ಇವತ್ತು ಮಾತಾಡ್ತಾ ಅಲ್ವಾ, ನಿಜವಾದ ಹೆಂಡತಿ ಕರ್ತವ್ಯ ಅಂದ್ರೆ ಅದೇ. ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಆದ್ರೂ ಇವತ್ ನಡೆದಿದ್ದಲ್ಲ ಯಾಕೋ ಯಾರೋ ಇಂಟೆನ್ಷನಲಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿನ್ಗೇನ್ ಅನ್ಸತ್ತೆ? ಹೌದು, ಯಾರೋ ಈ ಮನೇಲಿರೋರೇ ಈ ಕೆಲಸ ಮಾಡಿದ್ದಾರೆ ಅಂತ ನಂಗೆ ಅನ್ಸ್ತಿದೆ. ಮನೇಲಿರೋರ? ನಿನಗ್ಯಾಕೆ ಹಾಗನ್ನಿಸ್ತು? ಯಾಕಂದ್ರೆ ಅದ್ ಯಾರೇ ಆಗಿರ್ಲಿ, ಅವ್ರ ಹತ್ರ ತುಂಬಾ ವೈಯಕ್ತಿಕವಾದ ಮಾಹಿತಿ ಇತ್ತು. ಆ ಚಿತ್ರ, ಆ ಫುಟೇಜು ಎಲ್ಲ ಅವ್ರ ಹತ್ರ ಇದೆ ಅಂದ್ರೆ ಏನರ್ಥ? ಇವಾಗ ಅವರಿಗೆ ಯಾವ ದಿನ ಏನ್ ನಡೀತು, ಅದನ್ನ ಹೇಗೆ ಹುಡುಕ್ಬೇಕು, ಇದೆಲ್ಲ ಅವ್ರಿಗೆ ಗೊತ್ತು ಅಂದ್ರೆ ಅದ್ರ ಅರ್ಥ ಏನು? ನೀನ್ ಹೇಳ್ತಿರೋದು ನಿಜ, ಆದ್ರೆ ಯಾರಾಗಿರ್ಬೋದು? ಏನೋ ಅಪ್ಪ, ಮಾಯಾ ಏನಾದ್ರೂ ಮಾಡಿರ್ಬೋದಾ? ಇಲ್ಲ, ಮಾಯಾ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವಳು ಬೇರೆ ಯಾರದೇ ವಿಷಯ ಆಗಿದ್ರು ಹಾಗೆ ಮಾಡೋಳು. ಆದ್ರೆ ಶರತ್ ವಿಷಯದಲ್ಲಿ ಅವ್ರಿಗೆ ಇಂಟೆನ್ಷನಲಿ ಹರ್ಟ್ ಮಾಡಲ್ಲ. ಮೋಸ್ಟ್ಲಿ ದಮ್ಮನೋ ತರುಣೋ ಆಗಿರ್ಬೋದು. ಆದ್ರೆ ಅವ್ರು ಯಾಕೆ ಹೀಗೆ ಮಾಡ್ತಾರೆ? ಇದರಿಂದ ಅವ್ರಿಗೇನು ಸಿಗತ್ತೆ?